ಕಾಲೇಜ್ ಅಂದ್ರೆ ಸುಮ್ಮನೆ ತಗದೇ ಇಲ್ಲ ಫೋನ್ ಕೂಡ ರಿಸೀವ್ ಮಾಡಿಲ್ಲ. ನೋಡುತ್ತಾ ಐಸ್ ಕ್ರೀಮ್ ತಿನ್ನಕ್ಕೆ ಅಂತ ಮಕ್ಕಳ ಕೈಯಲ್ಲಿ ರಂಗೋಲಿ ಎಲ್ಲ ಬಿಡಿಸೋರಿ ಆಗಿದೆ. ಮತ್ತೆ ಹಾರ್ಡ್ ವರ್ಕ್ ನಮ್ಮೂರು ಹುಡುಗಿರು ಬಯಾಲಜಿ ಮ್ಯಾಮ್ ಶ್ರದ್ಧಾ ಸರ್, ಹರ್ಷ ಸರ್ ಎಷ್ಟು ಚೆನ್ನಾಗವ್ರೆ ನಮ್ಮ ಲೆಕ್ಚರರ್ಸ್. तो सिर्फ ट्रेलर है, पिक्चर अभी बाकी है. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲಿಶಾಬಿ ಗುಪ್ತಾ ಮತ್ತು ನಮ್ಮೂರು ತುರುವೇಕೆರೆ. ನಮ್ಮ ಕಾಲೇಜ್ ಹೆಸರು ಶ್ರೀ ಸ್ವಾಮಿ ವಿವೇಕಾನಂದ PU ಕಾಲೇಜ್. ದಿಸ್ ಈಸ್ ಮೈ ಫಸ್ಟ್ ಯೂಟ್ಯೂಬ್ ಬ್ಲಾಗ್, ಸೊ ಸಪೋರ್ಟ್ ಮೀ. ದಿಸ್ ಈಸ್ ಮೈ ಫೇವ್ರೆಟ್ ಸ್ಪಾಟ್. ನಮ್ಮೂರಿನ ಮುನ್ಸಿಪಾಲ್ಟಿ ಪ್ಲೇಸ್ ಅದೇ ತುಂಬ ಗ್ರೀನ್ರಿ ಇದೆ, ತುಂಬ ಚೆನ್ನಾಗಿದೆ ಅಂತ ತುಂಬಾ ಇಷ್ಟ. ನಮ್ಮ ಕಾಲೇಜ್ ಬಂದು SSV PU ಕಾಲೇಜ್ ಇದೆ. ನಮ್ಮ ಯೂನಿಫಾರ್ಮ್. ನಾವು ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಯೋಚನೆ ಮಾಡ್ತಿದ್ದೀರಾ? ಇವತ್ತು ಸ್ಪೋರ್ಟ್ಸ್ ಇದೆ, ಸೊ ಸ್ಪೋರ್ಟ್ಸಿಗೆ ಅಂತ ನಾವು ಚೆಸ್ಸಿಗೆ ಸೇರ್ಕೊಂಡಿದ್ದೀವಿ. ನಮ್ಮ ಪಾರ್ಟ್ನರ್ ಇವಾಗ ತಿಂಡಿ ತಿನ್ಕೊಂಡು ಹೋಗ್ತಾ ಇದ್ದೀವಿ. ಸರ್ ಏನೋ ಕಡ್ಡಿ ಗಿಡ್ಡಿ ಇಟ್ಕೊಂಡು ಹೋಗು ಅಂತಂದ್ರು. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಏನೋ ಕಡ್ಡಿ ಗಿಡ್ಡಿ ಇಟ್ಕೊಂಡು ಹೋಗು ಅಂತಂದ್ರು. ನಮಗಿನ್ನ ಜರಾಕ್ಸ್ ಹಾಕಿಸ್ಬೇಕು, ತಿಂಡಿ ತಿನ್ನಿಸ್ಬೇಕು ಬೇರೆಯವರಿಗೆ, ಅದಕ್ಕೆ ಹೋಗ್ತಾ ಇದ್ದೀವಿ. ಇನ್ನೊಬ್ಳು ಏನೋ ಬರ್ತೀನಿ ಅಂತ ಇನ್ನೂ ಬಂದೇ ಇಲ್ಲ, ಫೋನ್ ಕೂಡ ರಿಸೀವ್ ಮಾಡಿಲ್ಲ. ಇವಾಗ ನಮ್ಮ ಗ್ರೂಪಲ್ಲಿ ಇನ್ನೊಬ್ಳನ್ನ ಕರ್ಕೊಂಡು GJC ಫೀಲ್ಡಿಗೆ ಹೋಗ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ನಾವು GJC ಫೀಲ್ಡಿಗೆ ರೀಚ್ ಆದ್ವಿ. ನೋಡೀಗ ಯಪ್ಪ ಆಗಲೇ ಎಲ್ಲ ಬಂದು ಕುತ್ಕೊಂಡ್ಬಿಟ್ಟಿದ್ದಾರೆ. ನಾವೇ ಲೇಟ್ ಅನ್ಸರಿ ರೀಚ್ ಆದ್ವಿ, ಕುತ್ಕೊಂಡಿದ್ದೀವಿ. ನಮ್ಮ ಮ್ಯಾಮ್ ನೋಡುತ್ತಾ ನಾನಂತೂ ಹಂಗಾತ ಬಿದ್ದೋದೆ ನೋಡೇ ಚಿನ್ನಮ್ಮ. ಮಸ್ತ್ ಹುಡುಗಿ ಬಂದ್ಲು, ನಾನು ನಿನ್ನ ದೋಸ್ತು ಅಂದ್ರು, ಎಲ್ಲದಕ್ಕೂ ಅಷ್ಟು ಅಂದ್ರು. ನೋಡಿ ಇವರೇ ನಮ್ಮ PT ಸರ್. ಯಾರನ್ನ ಹತ್ತಿಸ್ಕೊಂಡು ಬೇರೆ ಹೋಗ್ತಾವ್ರೆ. ಫುಲ್ ಬ್ಯುಸಿ ಇವತ್ತು. ಆದರೂ ಸ್ಪೋರ್ಟ್ಸ್ ಏನು ಮಾಡಿಸೇ ಇಲ್ಲ. ನಾವು 9:15 ಅಂದ್ರೂ ಮಾಡಿಸೇ ಇಲ್ಲ. ನಾವು 8:30ಗೆ ಬಂದು ಇವಾಗ ಐಸ್ ಕ್ರೀಮ್ ತಿನ್ನೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ನಾಲ್ಕು ಕೊಡಿ. ಪೂರ್ತಿ ತಿಂದ್ರು, ಇವು ಯಾವುದು ತಿಂದೇ ಇಲ್ಲ, ಇನ್ನ ತಿಂತಾನೇ ಇವೆ. ವೆಲ್ಕಮ್ ಮಾಡಕ್ ನೋಡಿ ಹಿಂಗೆಲ್ಲ ಮಾಡೋರಿ. ನಮ್ಮನ್ನ ವೆಲ್ಕಮ್ ಮಾಡಕ್ಕೋಸ್ಕರ ಪಾಪ ಮಕ್ಕಳ ಕೈಯಲ್ಲಿ ರಂಗೋಲಿ ಎಲ್ಲ ಬಿಡಿಸೋರಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಚೆನ್ನಾಗಿ ಬಿಡ್ತಾರ ನೋಡ್ರಿ ನಮ್ಮೂರು ಹುಡುಗಿರು. ನಮ್ಮೂರಿನ ಗೌರ್ಮೆಂಟ್ ಕಾಲೇಜ್ GJC. ಏನು ಸಖತ್ತಾಗಿ ರಂಗೋಲಿ ಬಿಟ್ಟವ್ರು ನೋಡ್ರಿ. ಇಲ್ಲಿ ನಾವು 10th ಎಕ್ಸಾಮ್ ಬರೆಯಕ್ಕೆ ಬಂದಿದ್ದೋ ಇಲ್ಲಿಗ. ಮತ್ತೆ ಹೋದ ವರ್ಷ ಸ್ಪೋರ್ಟ್ಸ್ ಆಡಕ್ಕೆ ಬಂದಿದ್ದೋ. ಮತ್ತೆ ಇದು GJC ಕ್ಲಾಸ್ ರೂಮು. ಎಲ್ಲ ಕಾಲೇಜು ಎಲ್ಲ ಸುತ್ತಾಡಿದ್ವಿ, ಆಮೇಲೆ ರೀಲ್ಸ್ ಮಾಡಕ್ಕೆ ಹೋದ್ವಿ. ಇವಾಗೆಲ್ಲ ಮಾರ್ಚ್ ಪಾಸ್ಟ್ ಮಾಡ್ಬೇಕಂತೆ. ಮಾರ್ಚ್
ನಮ್ಮ ಪ್ರಿನ್ಸಿಪಲ್ ಸರು ಮತ್ತು ಎಲ್ಲ ಲೆಕ್ಚರರ್ಸು ಬಂದು ನಮ್ಮ ಕಾಲೇಜಿನ ಶಿಸ್ತನ್ನ ಕಾಪಾಡಿ ಮತ್ತು ಸ್ಪೋರ್ಟ್ಸಲ್ಲಿ ಚೆನ್ನಾಗಿ ಆಡಿ ಅಂತೆಲ್ಲ ಎನ್ಕರೇಜ್ ಮಾಡ್ತಾ ಇದ್ದಾರೆ. ಆಮೇಲೆ ಫಂಕ್ಷನ್ ಸ್ಟಾರ್ಟ್ ಆಯಿತು. नाटक गाने के साथ शुरू. ಎಲ್ಲರಿಗೂ ಗೊತ್ತಿರುತ್ತೆ, ಎಲ್ಲ ಕಾಲೇಜ್ಗಿನ್ನ ಜಾಸ್ತಿ ನಮ್ಮ ಕಾಲೇಜ್ ಅವರೇ ಜಾಸ್ತಿ ಗೆದ್ದಿರೋದು. ಅದು ಕಾರಣ ಏನು ಅಂತಂದರೆ, ಒಂದು ನಮ್ಮ ಕಾಲೇಜಿನ ಧ್ವಜ ಕೇಸರಿ ನಂದನ ಅಂದರೆ ಹನುಮಂತ, ಅವನ ಶಕ್ತಿ ನಮ್ಮ ಕಾಲೇಜವರಿಗೆ ಬಂದಿದೆ. ಹಾಗೆ ಸ್ವಾಮಿ ವಿವೇಕಾನಂದ ಅವರ ಆಶೀರ್ವಾದ ಮತ್ತು ಶ್ರೀ ಶಿವಕುಮಾರ ಸ್ವಾಮೀಜಿ ಅವರ ಆಶೀರ್ವಾದ ಎಲ್ಲ ಇರೋದ್ರಿಂದ ನಮ್ಮ ಕಾಲೇಜು ಯಾವಾಗಲೂ ವಿನ್ ಆಗಿ ಫಸ್ಟ್ ಆಗಿರುತ್ತೆ. ಹಾಗೆಯೇ ನಮ್ಮ ಕಾಲೇಜಿನ ಸ್ಟೂಡೆಂಟ್ಸು, ಲೆಕ್ಚರರ್ಸು ಇವರೆಲ್ಲರೂ ಸ್ಪೋರ್ಟ್ಸ್ ಡೆಡಿಕೇಶನ್ ಮತ್ತು ಹಾರ್ಡ್ ವರ್ಕ್ ಸಪೋರ್ಟ್ ಇದರಿಂದನೇ ನಮ್ಮ ಕಾಲೇಜ್ ವಿನ್ ಆಗಿರೋದು. ಮತ್ತು ನಮ್ಮ ಕಾಲೇಜು ಶಿಸ್ತಿಗೆ ತುಂಬಾ ಹೆಸರು ಇದೆ. ನಮ್ಮ ಹುಡುಗಿರು ಸುಸ್ತಾಗಬಾರ್ದು ಸ್ಪೋರ್ಟ್ಸ್ ಆಡೋಕ್ಕೆ ಅಂತ ನಿಧಾನಕ್ಕೆ ಹೋಗ್ತಾ ಇದ್ದಾರೆ ಅಷ್ಟೇ. ಇಲ್ಲ ಅಂತಂದರೆ ಅವ್ರ ವೇಗನ ಅವ್ರ ಲೆವೆಲ್ನ ಯಾರಿಗೂ ಬೀಟ್ ಮಾಡೋಕ್ಕೆ ಚಾನ್ಸ್ ಇಲ್ಲ. ಹಂಗೆ ಎಲ್ಲರೂ ಚಿಂದಿ ಉಡಾಯಿಸ್ಬಿಡ್ತಿದ್ವಿ. ಇವಾಗ ಮಾರ್ಚ್ ಫಸ್ಟ್ ಎಲ್ಲ ಮುಗಿಸಿ ಒಂದು ಸ್ವಲ್ಪ ಫಂಕ್ಷನ್ನು ಅದು ಇದು ಇನಾಗ್ರೇಷನ್ ಎಲ್ಲ ಮಾಡಿ ಮುಗಿಸಿದ್ರು. ಇನ್ನು ಏನು ಸ್ಪೋರ್ಟ್ಸ್ ಸ್ಟಾರ್ಟ್ ಮಾಡಿಲ್ಲ. ಮಾರ್ಚ್ ಫಸ್ಟ್ ಮುಗೀತು ಅಂತ ಇವಾಗ ಏನಾರ ತಿನ್ನೋಕ್ಕೆ ಅಂತ ಹೋಗ್ತಾ ಇದ್ವಿ. ತಿನ್ನೋ ಟೈಮಲ್ಲಿ ತಿನ್ನಬೇಕು. ಯಾವಾಗ ನಾವು ನಾಳೆ ಬರ್ತಿರ್ತೀವೋ ಇಲ್ವೋ. ನಮಗೆ ತಿನ್ನೋಕ್ಕೇನು ಸಿಗಲಿಲ್ಲ. ಆಮೇಲೆ ಇನ್ನು ಸ್ಪೋರ್ಟ್ಸು ಏನು ಸ್ಟಾರ್ಟೇ ಮಾಡಿಲ್ಲ ಅಂತ ಅಂದ್ಬಿಟ್ಟು ಒಂದು 2 ರೀಲ್ಸ್ ಮಾಡೋಣ ಅಂತ ವಾಪಸ್ ಹೋದ್ವಿ. ಜೊತೆಯಲ್ಲಿ ಪ್ರೀತಿ ಜೊತೆಯಲ್ಲಿ ನಡೆದಿದೆ ದಿನ ಬಯಸಿ ಸಿಹಿ 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 ಮಾತು ಸಿಹಿ ಸಿಹಿ ನುಡಿದಿದೆ ಮನ ಹರಸಿ ಹೀಗೆ ಸಾಗಲಿ ನಮ್ಮಿ ಪಯಣ ಹಾಡಿನಲಿತು ಸಸರರ ಗಗನ. ಆಗಲೇ ಸ್ಪೋರ್ಟ್ಸ್ ಎಲ್ಲ ಸ್ಟಾರ್ಟ್ ಮಾಡವ್ರೆ ನೋಡಿ, ಎಲ್ಲರೂ ಆಟಾಡ್ತಾ ಇದ್ದಾರೆ. ಆಗಲೇ ಖೋಖೋ ವಾಲಿಬಾಲು ಎಲ್ಲ ಸ್ಟಾರ್ಟ್ ಆಗಿತ್ತು. ಹಂಗೆ ನೋಡೋಕೆ ಹೋದ್ವಿ. ನಮ್ಮ ಮೇಲ್ಗಡೆಯಿಂದ ನೋಡಿದ್ರೆ ನೋಡಿ ಇರುವೆ ಮುತ್ಕೊಂಡಂಗೆ ಜನ ತುಂಬ್ಕೊಂಡವ್ರೆ ಅಂತಂದರೆ, ನಮಗೆ ಅಲ್ಲಿ ನೋಡೋಕ್ಕೆ ಜಾಗನೂ ಸಿಗ್ದಾರ ಮೇಲೆ ಬಂದು ನೋಡ್ತಿದ್ದೋ. ಆಮೇಲೆ ನಮ್ಮ ಕಾಲೇಜ್ ವಾಲಿಬಾಲ್ ಸ್ಟಾರ್ಟ್ ಆಗಿತ್ತು ಅಂತ ವಾಲಿಬಾಲ್ ನೋಡೋಕೆ ಹೋದ್ವಿ. ಇಲ್ಲಿ ನಮ್ಮ ಸುಮನ್ ಸರ್ ಬಂದಿದ್ದು ಪಾಯಿಂಟ್ಸು ಅದೇ ಬಂದ್ಬಿಡ್ತು. ಆ ಥರ ಫುಲ್ ಎನ್ಕರೇಜ್ ಕೊಟ್ಟು ಎಲ್ಲರನ್ನೂ ಆಡಿಸಿ ಕೊನೆಗೂ ಫಸ್ಟ್ ಪ್ರೈಸ್ ಬರೋ ಥರ ವಿನ್ ಮಾಡಿಸ್ಬಿಟ್ರು. ನೋಡ್ರಿ ಹೆಂಗೆ ಕಿರ್ಚ್ತವ್ರೆ. ಹಿಂಗೆ ಎನ್ಕರೇಜ್ ಮಾಡಲಿ ಅಂತಲೇ ನಮ್ಮ ವಿವೇಕಾನಂದ ಕಾಲೇಜಲ್ಲಿ ಬೇಗ ಕಾಲೇಜ್ ಬಿಟ್ಬಿಟ್ರು. ಎಲ್ಲರೂ ಇಡೀ ಕಾಲೇಜವ್ರು ಎಲ್ಲರೂ ಅಲ್ಲಿಗೆ ಬಂದ್ಬಿಟ್ರು. ಎಲ್ಲ ಲೆಕ್ಚರರ್ಸೂ ನೋಡಿ ಕಿರ್ಚಿ ಎಲ್ಲರ ಗಂಟ್ಲು ಹೋಯ್ತು, ಎಲ್ಲರ ಕಿವಿನೂ ಹೋಯ್ತು. ನಮ್ಮ ಕ್ಲಾಸ್ ಮೋಹನಿ ನೋಡಿ ಖೋಖೋ ಆಡ್ತಾಳೆ. ನಮ್ಮ ಕ್ಲಾಸ್ ಮೋಹನಿ, ನಮ್ಮ CR, ಆಮೇಲೆ ಸೌಭಾಗ್ಯ ಎಲ್ಲ ನಮ್ಮ ಕ್ಲಾಸ್ ಹುಡುಗಿರೇ ಎಲ್ಲ ವಿನ್ನಾಗಿ ಬಂದವ್ರೆ. ಅಟ್ಲೀಸ್ಟ್ ವಿನ್ ಆಗಿಲ್ಲ ಅಂತಂದರೆ 3rd ಪ್ರೈಸ್ ತೊಗೊಬಂದವ್ರೆ. ನಮ್ಮ ಕಾಲೇಜ್ ಬಿಟ್ಟು ಎಲ್ಲ ಲೆಕ್ಚರರ್ಸು ಬಂದಿದ್ರು ಅಂತ ಅವರನ್ನೆಲ್ಲ ಮಾತಾಡ್ಸೋಕೆ ಹೋಗ್ತಾ ಇದ್ದೀವಿ. ಇವರು ನಮ್ಮ ಕ್ಲಾಸ್ ಟೀಚರು ಬಯಾಲಜಿ ಮ್ಯಾಮ್ ಶಾಂತಲಾ ಮ್ಯಾಮ್ ಅಂತ, ಮತ್ತು ನಮ್ಮ ಭಾವನಾ ಮ್ಯಾಮು, ಚಂದನ ಮ್ಯಾಮು ಮತ್ತು ಗಾನಶ್ರೀ ಮ್ಯಾಮು ಎಲ್ಲ ಸಪೋರ್ಟ್ ಮಾಡ್ತಿದ್ರು ನಮ್ಮ ಕಾಲೇಜ್ ಟೀಮಿಗೆ. ನೋಡಿ ಎಷ್ಟು ಚೆನ್ನಾಗವ್ರೆ ನಮ್ಮ ಲೆಕ್ಚರರ್ಸು. ಇವ್ರು ನಮ್ಮ ಆರಾಧ್ಯ ಸರ್ ಅಂತೂ ಜೋಕ್ಸು. ಆರಾಧ್ಯ ಸರು, ಹರ್ಷ ಸರು ನಮ್ಮನ್ನು ಆಡ್ಕೊಳ್ಳೋದು, ಜೋಕ್ಸ್ ಮಾಡೋದು, ಎಲ್ಲರನ್ನೂ ನಗಿಸ್ತಾ ಇರ್ತಾರೆ. ಯಾವಾಗಲೂ ಅವರು ನಗ್ತಿರ್ತಾರೆ, ನಮಗೂ ಖುಷಿ ಕೊಡ್ತಿರ್ತಾರೆ. ಇನ್ನು ನಮ್ಮ ಸೈನ್ಸ್ ಲೆಕ್ಚರರ್ಸು ಎಷ್ಟೋ ಜನ ಮಾತಾಡ್ಸೋಕ್ಕೆ ಆಗಲಿಲ್ಲ. ಹರ್ಷಿತಾ ಮ್ಯಾಮು, ಲಾವಣ್ಯ ಮ್ಯಾಮು, ತೇಜು ಸರು, ಸಚಿನ್ ಸರು, ಆಮೇಲೆ ಜೀವಿತಾ ಮಿಸ್ಸು. ಇಲ್ಲಿ ಫುಲ್ಲು ಸೀರಿಯಸ್ ಆಗಿ ಶಟಲ್ ನೋಡ್ತಿದ್ವಿ. ಅದಾದಮೇಲೆ ನಮ್ಮ ಕಾಲೇಜಿಗೆ ಮುಗೀತು ಅಂತ ಅಂದ್ಬಿಟ್ಟು ನಾವು ಇನ್ನೊಂದು ರೀಲ್ಸ್ ಮಾಡ್ಕೊಂಬರೋಣ ಅಂತ ಹೋದ್ವಿ. ಬರೀ ಇಂಥದೆಯಾ? ಹೊಟ್ಟೆ ಬೇರೆ ಸಿಟ್ಟಿತ್ತು. ನಮ್ಮ ಹರ್ಷ ಸರ್ ಕಂಡುಬಿಟ್ರ ಟೋಕನ್ ಕೇಳ್ತಾ ಇದ್ದೀವಿ. ಸರ್ ಊಟ ಯಾಕೆ ಸರ್ ಗೊತ್ತಿಲ್ಲ, ನಮಗೆ ಬೇಕು
ಇವತ್ತಿಲ್ಲ ಸರ್ ಯಾಕೆ ಕರ್ಕ ಬಂದ್ರಿ ಮತ್ತೆ ಸೆಲ್ಫಿ ತಗೊಳಕ್ಕೆ ವಾ! ಗೊಕ್ಕವರಿ ಕೊಡಿ ಅಂತ ಅಂದ್ರೆ ನಮ್ಮ ಸರ್ ಎಲ್ಲ ಕೊಡ್ತಾವ್ರೆ ಗೊಕ್ಕ ಮಾತ್ರ ಕೊಡ್ತೀನಿ ಐತಿ ಕೊನೆಗೂ ನಮಗೆ ಟೋಕನ್ ಅಂತೂ ಸಿಕ್ತು. ಇವಾಗ ಬ್ಯಾಟಿಂಗ್ ಮಾಡೋದೆ ನೋಡಿ. ಎಲ್ಲರೂ ಹಿಂಗೆ ಲೈನಲ್ಲಿ ನಿಂತ್ಕೊಂಡು ಊಟ ಹಾಕಿಸ್ಕೊಂಡು ಟೋಕನ್ ಕೊಟ್ಬಿಟ್ಟು ಆಮೇಲೆ ಊಟ ಮಾಡಿ ಎಲ್ಲ ಊಟ ಮಾಡಿದ್ವು. ಇನ್ನೂ ಚೆಸ್ ಆಡಿಸಿಲ್ಲ. ನಮ್ಮ ಹುಡುಗಿ ಮೊಬೈಲ್ ನೋಡ್ಕೊಂಡು ಕೂತಿದ್ಲು. ಮುಂದಗಡೆ ನಮ್ಮ ಟಾಪರ್ಸು ಬರೀ ಓದೋದ್ರ ಬಗ್ಗೆನೇ ಡಿಸ್ಕಷನ್ ಮಾಡ್ಕೊಂಡು ಬೇರೆ ಕೂತಿದ್ರು. ನಮಗೆ ನಿದ್ದೆ ಅಂತೂ ಎಳಿತಿತ್ತಪ್ಪ. ಆಮೇಲೆ ಪೂಜಾ ಏನೋ ಹಾಡು ಹೇಳ್ತಿದ್ಲು, ಅದನ್ನೇ ಹೇಳೋಣ ಅಂತ ಹೇಳ್ತಿದ್ವಿ. ಕಥೆಯಿಂದ ಹೇಳಿದೆ ಬರೀ ಗುರುತುಗಳೇ ಕಾಲೇಜಲ್ಲಿ, ಕ್ಲಾಸ್ ರೂಮಿನ ಬೆಂಚಲ್ಲಿ, ಕಾರಿಡಾರ್ ಮಾಲಲ್ಲಿ, ಸಾಲದೆ ಗುರುತಂದನು ನಾಗೀಚಿದೆ ಫ್ರೆಂಡ್ಶಿಪ್ಪಿನ ನೆಪದಲ್ಲಿ. ನಮ್ದರೆ 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 ಕಾಲೇಜಲ್ಲಿ ಮೊದಲೆರಡು ಕ್ಲಾಸು ಮಸ್ತ್ ಬಂಕ್ ಆಗಿದೆ. ಅಲ್ಲಿ ಶಾರ್ಟೇಜ್ ನಮಗೆ ಪ್ರಾಕ್ಸಿ ಇಲ್ಲದೆ, ಎಕ್ಸಾಮ್ನಲ್ಲಿ ಸ್ಕೋರ್ ಮಾಡಿದಂತೆ ಮಾರ್ಕ್ಸ್ ಕಾರ್ಡಿನಲ್ಲಿ ಕಾಣೆ, ರಿವ್ಯಾಲ್ಸ್ನಲ್ಲಿ ಒಂದೆರಡು ಪೇಪರ್ ಕ್ಲಿಯರ್ ಆಗೋದು ಗ್ಯಾರಂಟಿ ನಾನೇ. ಇನ್ನೇನು ಮಾಡೋದ ಅಂತ ಅಲ್ಲೇ ಕುತ್ಕೊಂಡು ಚೆಸ್ ಆಡ್ತಿದ್ದಾಗ ಪ್ರೀತಿ ಸರ್ ಬಂದುಬಿಟ್ಟು ಇವತ್ತು ಆಡ್ಸಲ್ವಂತೆ ಅಂತ ಹೇಳಿದ್ರು. ಮೈಕಲ್ಲೂ ಅನೌನ್ಸ್ ಮಾಡಿದ್ರು. ಅದಕ್ಕೆ ಇನ್ನೇನು ಮಾಡೋಣ ಅಂತ ಮನೆಗೆ ಹೊರಡ್ತಾ ಇದ್ದೀವಿ. ನಾಳೆ ಮತ್ತೆ ಬರಬೇಕಂತೆ. ನಾಳೆ ಮತ್ತೆ ಸಿಗ್ತೀನಿ. ಬಾಯ್. ನೋಡಿ ಇದೇ ಡೇಟು ಸೀನು. ಎಲ್ಲರೂ ಅತ್ಲೆಟ್ಸ್ ಆಡೋಕ್ಕೆಲ್ಲ ಬಂದು ಅಸೆಂಬಲ್ ಆಗಿದ್ವಿ. ನಾನು ಚೆಸ್ ಆಡ್ತಿದ್ದೀನಿ ನೋಡಿ. ಬೇಜಾರೇನೆಂದರೆ ಬೇರೆ ಸ್ಪೋರ್ಟ್ಸಿಗೆ ಸಪೋರ್ಟ್ ಮಾಡಿದಷ್ಟು ಚೆಸ್ಸಿಗೆ ಯಾವ ಲೆಕ್ಚರರ್ಸು ಸಪೋರ್ಟ್ ಮಾಡಲಿಲ್ಲ. ತುಂಬಾ ಬೇಜಾರಾಯಿತು. ಆ್ಯಕ್ಚುಲಿ ಸ್ಪೋರ್ಟ್ಸ್ ಬಂದು 2 ದಿನ ಇದ್ದಿದ್ದು. ಆದರೆ ನಮಗೆ 2ನೇ ದಿನ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಮತ್ತು ನಮ್ಮ ಸ್ಪೋರ್ಟ್ಸ್ ಏನಾಯಿತು ಅಂತಂದರೆ ನನಗೆ ಮತ್ತು ನಮ್ಮ ಜೂನಿಯರ್ಗೆ ಟೈ ಆಗೋಯ್ತು. ಸೊ ಟೈ ಆಗಿದ್ದರಿಂದ ಅಲ್ಲಿ ಟಾಸ್ ಹಾಕಿದ್ರು. ನನ್ನ ಬ್ಯಾಡ್ ಲಕ್ ಅನಿಸುತ್ತೆ. ಅದರಿಂದ ನಮ್ಮ ಜೂನಿಯರ್ಗೆ ಬಂತು. ಇಟ್ಸ್ ಓಕೆ, ನಮ್ಮ ಜೂನಿಯರೇ ಚೆನ್ನಾಗಿ ಆಡಲಿ. ಆ್ಯಂಡ್ ಪಾರ್ಟಿಸಿಪೇಷನ್ ಈಸ್ ಇಂಪಾರ್ಟೆಂಟ್ ಅಲ್ವಾ. ಸೊ ವ್ಲಾಗು ಮಾಡೋಕ್ಕಾಗಲಿಲ್ಲ. ಏನೋ ಡೇ ಚೆನ್ನಾಗಿರಲಿಲ್ಲ ಅನಿಸುತ್ತೆ. ಆದರೂ ನಮ್ಮ ಕಾಲೇಜಲ್ಲಿ ಎಲ್ಲರೂ ವಿನ್ ಆಗಿದ್ದಾರೆ ಅಂತ ತುಂಬಾ ಖುಷಿ ಇದೆ. ಆ್ಯಂಡ್ ಕಬಡ್ಡಿ ಮ್ಯಾಚ್ ಹೋಯ್ತಂತೆ ಗರ್ಲ್ಸ್ದು. ಇಟ್ಸ್ ಓಕೆ, ಬಟ್ ಆದರೂ ಎಲ್ಲರೂ ವಿನ್ ಆಗಿದ್ದಾರೆ ಮೆಜಾರಿಟಿ. ಆ್ಯಂಡ್ ನಮ್ಮ ಕಾಲೇಜು ಒಬ್ಬ ವಿದ್ಯಾರ್ಥಿ 13 ಏನೋ ವೈಯಕ್ತಿಕ ಇದನ್ನು ತಗೊಂಡು ಕಾಲೇಜಿಗೆ ಕೀರ್ತಿ ತಂದುಕೊಟ್ಟಿದ್ದಾರೆ. ಸೊ ಅವರಿಗೆ ಕೂಡ ಕಂಗ್ರ್ಯಾಟ್ಸ್. ಗೆದ್ದಿರೋ ಎಲ್ಲರಿಗೂ ಕಂಗ್ರ್ಯಾಟ್ಸ್. ಮತ್ತು ನಮ್ಮ ಕಾಲೇಜ್ ಯಾವಾಗಲೂ ಹೀಗೆ ಶೈನಿಂಗ್ ಆಗಿರಬೇಕು ಅಂತ ತುಂಬಾ ಇಷ್ಟಪಡ್ತೀನಿ. ಆ್ಯಂಡ್ ಇಡೀ ಊರಲ್ಲಿ ಜಾಸ್ತಿ ಪ್ರೈಸ್ದು ಪ್ರತಿ ವರ್ಷ ತರೋದು ಅಂತಂದರೆ ನಮ್ಮ ಕಾಲೇಜು ಅಂದರೆ ಏನು ಸುಮ್ಮನೆ ತಗ್ಗದೇ ಇಲ್ಲ. ಫ್ರೆಂಡು ಮತ್ತು ಎಲ್ಲದಕ್ಕೂ ನನಗೆ ತುಂಬಾ ಸಪೋರ್ಟ್ ಮಾಡಿದ್ಲು ವ್ಲಾಗ್ ಮಾಡಬೇಕು ಅಂತಂದಾಗ. ಆ್ಯಂಡ್ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರ್ತಾಳೆ ನನಗಂತೂ. ಅವಳಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ನಮ್ಮ ಕಾಲೇಜ್ ಲೆಕ್ಚರರ್ಸ್ ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ನಮಗೆ. ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ನನ್ನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಎವ್ರಿವನ್. ಕೊನೆ ತನಕ ವಾಚ್ ಮಾಡಿದರೆ ಅವರಿಗೆ ತುಂಬ ಥ್ಯಾಂಕ್ಸ್. ಮತ್ತು ವ್ಲಾಗ್ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬಟನ್ ಒತ್ತಿ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಹೊಸ ಸರ್ಪ್ರೈಸ್ ಒಂದಿಗೆ. ವೆಯ್ಟ್ ಮಾಡ್ತಾಯಿರಿ. ಓಕೆ, ಬಾಯ್.